ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು CET ಫೈಟರ್ಸ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಆಲ್ ಅಂತ ಹೊತ್ಕೊಳ್ಳಿ. ಬನ್ನಿ ಸ್ನೇಹಿತರಾಗ NHK CRDR 3064 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಷ್ಟೆಲ್ಲ ಒಂದು ಜಿಲ್ಲಾವಾರು ಎಷ್ಟು ವಿದ್ಯಾರ್ಥಿಗಳು ಎಕ್ಸಾಮ್ಸ್ ಬರೀತಾ ಇದ್ದಾರೆ ಇದರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಕರ್ನಾಟಕ ಸರ್ಕಾರ ಪೊಲೀಸ್ ಇಲಾಖೆ ಪೊಲೀಸ್ ಆಯುಕ್ತರ ಕಚೇರಿ ಬೆಂಗಳೂರು ದಿನಾಂಕ 12/2/2023 ಅಂತಂದರೆ ಇವತ್ತಿನ ದಿನ ಈ ಒಂದು ಅಧಿಕೃತವಾದಂಥ ಒಂದು ಮಾಹಿತಿ ಕೂಡ ಪ್ರಕಟವಾಗಿರುತ್ತದೆ. ಸ್ನೇಹಿತರೆ, ಮರು ಜ್ಞಾಪನ 2 ಅಂತಾನೂ ಕೂಡ ತಿಳಿಸಲಾಗಿದ್ದು, ವಿಷಯ ಏನು ಅಂತಂದರೆ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ CRDR ಪುರುಷ NKK 3064 ಹುದ್ದೆಗಳ ಲಿಖಿತ ಪರೀಕ್ಷೆಗೆ ಪರೀಕ್ಷಾ ಕೇಂದ್ರಗಳನ್ನು ಒದಗಿಸುವ ಬಗ್ಗೆ ಅಂತಲೂ ಕೂಡ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ತಿಳಿಸಲಾಗಿರುತ್ತೆ. ಸ್ನೇಹಿತರೆ, ಈಗ ನೀವು ಆಲ್ರೆಡಿ ನೋಡ್ಬೋದು, ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ಗೆ ಬೇಕಿರುವಂಥ ಎಕ್ಸಾಮ್ ಪ್ರಿಪರೇಷನ್ಗೆ ಪ್ರತಿಯೊಂದು ವೀಡಿಯೋಸಲ್ಲಿ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಕೂಡ ಮಾಡಲಾಗ್ತಾ ಇದೆ. ಈ ಹಿಂದೆ ಬಂದಂಥ HK CPC ಮತ್ತು HK CRDR ಹುದ್ದೆಗಳಿಗೆ ಸಂಬಂಧಪಟ್ಟಂತೆ 71 ಪ್ರಶ್ನೆಗಳು ನಮ್ಮ ಚಾನಲ್ ಕಡೆಯಿಂದ ಬಂದಿರುತ್ತೆ. ಹಾಗಾಗಿ ಆದಷ್ಟು ವಿದ್ಯಾರ್ಥಿಗಳು 3064 CRDR ಮತ್ತು 1137 CPC NHK CPC ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋಬೇಕು ಅಂತಂದರೆ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಮೇಲ್ಕಂಡ ವಿಷಯ ಹಾಗೂ ಉಲ್ಲೇಖಿತ ಸಂಬಂಧಿಸಿದಂತೆ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ CRDR ಪುರುಷ NKK 3064 ಹುದ್ದೆಗಳ ನೇಮಕಾತಿಗೆ ಅಭ್ಯರ್ಥಿಗಳನ್ನು ದಿನಾಂಕ 28/1/2024 ಲಿಖಿತ ಪರೀಕ್ಷೆಯನ್ನು ನಡೆಸಲು ಅಧಿಕೃತವಾಗಿ ದಿನಾಂಕವನ್ನು ನಿಗದಿಪಡಿಸಲಾಗಿದ್ದು, ತಮ್ಮ ವಿಭಾಗದಲ್ಲಿ 6,000 ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆ ಬರೆಯಲು ಪರೀಕ್ಷಾ ಕೇಂದ್ರಗಳ ಮಾಹಿತಿಯನ್ನು ಕಳಿಸಿಕೊಡುವಂತೆ ತಿಳಿಸಲಾಗಿದೆ. ಆದರೆ ತಮ್ಮ ವಿಭಾಗದಲ್ಲಿರುವಂಥ ಕೆಳಕಂಡಂಥ ಪರೀಕ್ಷಾ ಕೇಂದ್ರಗಳ ವಿವರ ಅಂತಲೂ ಕೂಡ ನೀಡಲಾಗಿರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಇನ್ಸ್ಟಾಗ್ರಾಮ್ನಲ್ಲಿ CET ಫೈಟರ್ಸ್ ಅಫಿಷಿಯಲ್ ಅನ್ನೋದನ್ನ ಫಾಲೋ ಮಾಡಿ. ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಡಿವಿಷನ್ಗಳನ್ನು ಕೂಡ ನೀಡಲಾಗಿರುತ್ತೆ. ಈಸ್ಟ್ ಡಿವಿಷನಲ್ಲಿ ರಿಕ್ವೈರ್ಡ್ 6,000 ವಿದ್ಯಾರ್ಥಿಗಳಿರ್ತಾರೆ. ಈಗ ಪ್ರಸ್ತುತ 4,400 ವಿದ್ಯಾರ್ಥಿಗಳೊಂದು ಎಕ್ಸಾಮ್ ಸೆಂಟರ್ಸನ್ನು ನೀಡಲಾಗಿದ್ದು, ಬ್ಯಾಲೆನ್ಸ್ಡ್ ಇನ್ನೂ 1,600 ಮಿಕ್ಕುಳಿದಂತೆ ಇನ್ನೂ ಖಾಲಿ ಇರುತ್ತದೆ. ನೆಕ್ಸ್ಟ್ ಈಸ್ಟಲ್ಲಿ ಆಯ್ತು. ಈಗ ನೆಕ್ಸ್ಟ್ ವೆಸ್ಟಲ್ಲಿ 6,000ದಲ್ಲಿ 4,020 ವಿದ್ಯಾರ್ಥಿಗಳ ಒಂದು ಪರೀಕ್ಷಾ ಕೇಂದ್ರಗಳನ್ನು ನಿಗದಿಪಡಿಸಲಾಗಿದ್ದು, ಇನ್ನು 1,980 ವಿದ್ಯಾರ್ಥಿಗಳಿಗೆ ಇನ್ನೂ ಪರೀಕ್ಷಾ ಕೇಂದ್ರಗಳು ನಿಗದಿಯಾಗಿರುವುದಿಲ್ಲ. ನೆಕ್ಸ್ಟ್ ನಾರ್ತಲ್ಲಿ 6,000, ಅದರಲ್ಲಿ 4,600 ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಕೇಂದ್ರಗಳು ಅನೌನ್ಸ್ ಆಗಿದ್ರೆ ಇನ್ನು 1,400 ವಿದ್ಯಾರ್ಥಿಗಳಿಗೆ ಅನೌನ್ಸ್ ಆಗಿರೋದಿಲ್ಲ. ನೆಕ್ಸ್ಟ್ ನೋಡಿದ್ರೆ ಸೌತಲ್ಲಿ 6,000ಕ್ಕೆ ಟೋಟಲ್ 6,460 ವಿದ್ಯಾರ್ಥಿಗಳಿಗೆ ಅನೌನ್ಸ್ ಆಗಿರುತ್ತೆ. ಅಂತಂದರೆ ಇಲ್ಲಿ ಬೇರೆ ಒಂದು ಡಿವಿಷನಲ್ಲಿ ವಿದ್ಯಾರ್ಥಿಗಳು ಉಳಿದಿರ್ತಾರಲ್ಲ, ಆ ಒಂದು ವಿದ್ಯಾರ್ಥಿಗಳನ್ನು ಇಲ್ಲಿ ಸೇರಿಸಲಾಗಿರುತ್ತೆ. ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಅಂತಂದರೆ ಇನ್ನು ಮಿಕ್ಕುಳಿದಂಥ ವಿದ್ಯಾರ್ಥಿಗಳು ಇರೋದಿಲ್ಲ. ನೆಕ್ಸ್ಟ್ ಸೆಂಟ್ರಲಲ್ಲಿ 6,000ದಲ್ಲಿ 1,800 ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರಕಟಣೆ ಮಾಡಲಾಗಿದ್ದು, ಇನ್ನು 4,200 ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಸೆಂಟರ್ಸ್ಗಳು ಅನೌನ್ಸ್ ಆಗಿರಲ್ಲ. ಅಂತಂದರೆ ಎಕ್ಸಾಮ್ ಸೆಂಟರ್ಸ್ಗಳು ನಿಮಗೆ ಮೆಸೇಜ್ ಬಂದಿರಲ್ಲ. ಪೊಲೀಸ್ ಇಲಾಖೆ ಅವರು ನೀಡಿರುವಂಥ ಒಂದು ಅಧಿಕೃತ ಮಾಹಿತಿಯಲ್ಲಿ ಇಷ್ಟು ವಿದ್ಯಾರ್ಥಿಗಳು ಅವರ ಒಂದು ಕೇಂದ್ರದಲ್ಲಿ ಎಕ್ಸಾಮ್ಸನ್ನು ಬರೀಬಹುದು ಅಂತಂದರೆ ಅವರ ಒಂದು ರೀಜನಲ್ಲಿ ಎಷ್ಟು ಪರೀಕ್ಷಾ ಕೇಂದ್ರಗಳನ್ನು ಅವರು ಚೂಸ್ ಮಾಡ್ಕೊಂಡಿರ್ತಾರೆ, ಅದರಲ್ಲಿ ಇಷ್ಟು ವಿದ್ಯಾರ್ಥಿಗಳು ಎಕ್ಸಾಮ್ಸ್ ಬರೀಬಹುದು ಅಂತ ಸರ್ಕಾರಕ್ಕೆ ನೀಡಿರುವಂಥ ಒಂದು ಅಧಿಕೃತ ಪೊಲೀಸ್ ಇಲಾಖೆಯಿಂದ ಬಂದಿರುವಂಥ ಮಾಹಿತಿ ಆಗಿರುತ್ತೆ. ನೆಕ್ಸ್ಟ್ ಸೌತ್ ಈಸ್ಟಲ್ಲಿ 6,000 ವಿದ್ಯಾರ್ಥಿಗಳಲ್ಲಿ 2,400 ವಿದ್ಯಾರ್ಥಿಗಳಿಗೆ ಮಾತ್ರ ಎಕ್ಸಾಮ್ ಸೆಂಟರ್ ಅನೌನ್ಸ್ ಆಗಿದ್ದು, 3,600 ವಿದ್ಯಾರ್ಥಿಗಳು ಇನ್ನೂ ಕೂಡ ಬಾಕಿ ಇರ್ತಾರೆ. ನೆಕ್ಸ್ಟ್ ನಾರ್ತ್ ಈಸ್ಟಲ್ಲಿ ನೋಡಿದ್ರೆ 6,000ದಲ್ಲಿ 2,400ಕ್ಕೆ ಮಾತ್ರ ಅನೌನ್ಸ್ ಆಗಿದ್ದು, 3,600 ಇನ್ನೂ ಕೂಡ ಬಾಕಿ ಇರುತ್ತೆ. ವೈಟ್ ಫೀಲ್ಡ್ ರೀಜನಲ್ಲಿ ನೋಡಿದ್ರೆ 2,500 ವಿದ್ಯಾರ್ಥಿಗಳಿಗೆ ಅನೌನ್ಸ್ ಆಗಿದ್ದು, ಮಿಕ್ಕುಳಿದಂತೆ 3,500 ವಿದ್ಯಾರ್ಥಿಗಳ ಇನ್ನೂ ಪರೀಕ್ಷಾ ಕೇಂದ್ರಗಳು ಅನೌನ್ಸ್ ಆಗಿರೋದಿಲ್ಲ. ಟೋಟಲ್ 48,000 ವಿದ್ಯಾರ್ಥಿಗಳು ನಮ್ಮ ಬೆಂಗಳೂರಿನಲ್ಲಿ CRDR ಎಕ್ಸಾಮ್ಸ್ ಬರೆಯಲಿಕ್ಕೆ ಆಯ್ಕೆಯಾಗಿದ್ದರೆ, ಅದರಲ್ಲಿ 28,580 ವಿದ್ಯಾರ್ಥಿಗಳಿಗೆ ಪ್ರಸ್ತುತ ಎಕ್ಸಾಮ್ ಸೆಂಟರ್ಸ್ಗಳು ಅನೌನ್ಸ್ ಆಗಿದ್ದು, ಇನ್ನು ಮಿಕ್ಕುಳಿದಂತೆ 19,880 ವಿದ್ಯಾರ್ಥಿಗಳಿಗೆ ಇನ್ನೂ ಎಕ್ಸಾಮ್ ಸೆಂಟರ್ಸ್ಗಳು ನಿಗದಿಯಾಗಿರುವುದಿಲ್ಲ. ಹಾಗಾಗಿ ಆದಷ್ಟು ಬೇಗ ಈ ಒಂದು ಎಕ್ಸಾಮ್ ಸೆಂಟರ್ಸ್ಗಳನ್ನು ನಿಗದಿಪಡಿಸಿ ಪೊಲೀಸ್ ಇಲಾಖೆಗೆ ಮಾಹಿತಿಯನ್ನು ನೀಡಬೇಕು ಅಂತಲೂ ಕೂಡ ತಿಳಿಸಲಾಗಿರುತ್ತೆ. ಇಲ್ಲಿ ತಿಳಿಸಲಾಗಿದೆ ನೋಡಿ, ಪೂರ್ಣ ಪ್ರಮಾಣದ ಪರೀಕ್ಷಾ ಕೇಂದ್ರಗಳ ವಿವರಗಳನ್ನು
DGP ನೇಮಕಾತಿ ಅವರ ಕಚೇರಿಗೆ ಕಳುಹಿಸಿಕೊಡಬೇಕಾಗಿರುವುದರಿಂದ ವಿಷಯವನ್ನು ಆದ್ಯತೆಯ ಮೇಲೆ ಪರಿಗಣಿಸಿ ದಿನಾಂಕ 16/12/2023 ಬೆಳಗ್ಗೆ 11 ಗಂಟೆಯ ಒಳಗಾಗಿ 6,000 ಅಭ್ಯರ್ಥಿಗಳ ಸಾಮರ್ಥ್ಯತೆ ಪರೀಕ್ಷಾ ಕೇಂದ್ರಗಳ ಮಾಹಿತಿಯನ್ನು ಈ ಕಚೇರಿಗೆ ಕಳುಹಿಸಿಕೊಡುವಂತೆ ಮತ್ತೊಮ್ಮೆ ತಿಳಿಸಲಾಗಿದೆ. ಪೊಲೀಸ್ ಇಲಾಖೆಯಿಂದ ಅಧಿಕೃತವಾಗಿ ಬಂದಿರುವಂಥ ಈ ಒಂದು ಫ್ಯಾಕ್ಸ್ ಆಗಿರುತ್ತೆ. ಅಂತಂದರೆ ಸ್ನೇಹಿತರೆ, ನಾವು ಇಲ್ಲಿ ಟೋಟಲ್ ಒಂದು ಎಕ್ಸಾಮ್ ಅಂತಂದರೆ ಒಂದು ಡಿವಿಷನಲ್ಲಿ 6,000 ವಿದ್ಯಾರ್ಥಿಗಳನ್ನು ನಿಗದಿಪಡಿಸಲಾಗಿರುತ್ತೆ. ಆದರೆ ಈ ಒಂದು 6,000 ವಿದ್ಯಾರ್ಥಿಗಳ ಪೈಕಿಯಲ್ಲಿ ಕೆಲವೊಬ್ಬರು ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಸೆಂಟರ್ಸ್ಗಳು ನಿಗದಿಯಾಗಿರುತ್ತೆ, ಇನ್ನು ಕೆಲವರಿಗೆ ನಿಗದಿಯಾಗಿರೋದಿಲ್ಲ. ಹಾಗಾಗಿ ಪೊಲೀಸ್ ಇಲಾಖೆಯಿಂದ ಜನವರಿ 28, 2024 CRDR ಎಕ್ಸಾಮ್ಸ್ ಇರುವ ಹಿನ್ನೆಲೆಯಲ್ಲಿ ಆದಷ್ಟು ಬೇಗ ಯಾವೆಲ್ಲ ಎಕ್ಸಾಮ್ ಸೆಂಟರ್ಸ್ಗಳನ್ನು ಚೂಸ್ ಮಾಡ್ಕೋಬೇಕು ಮತ್ತು ಕಂಪ್ಲೀಟಾಗಿ ವಿದ್ಯಾರ್ಥಿಗಳನ್ನು ಅಲ್ಲಿ ಪರೀಕ್ಷಾ ಕೇಂದ್ರಗಳಲ್ಲಿ ಫಿಲ್ ಮಾಡಿಬಿಟ್ಟು ಆಲ್ ಟಿಕೆಟನ್ನು ಕೂಡ ಅನೌನ್ಸ್ ಮಾಡಬೇಕಾಗಿರುತ್ತೆ. ಹಾಗಾಗಿ ಆದಷ್ಟು ಈ ಒಂದು ಅಧಿಕೃತವಾಗಿ ದಿನಾಂಕ 16/12/2022 ಒಳಗಾಗಿ 23 ಒಳಗಾಗಿ ಮಾಹಿತಿಯನ್ನು ಪೊಲೀಸ್ ಇಲಾಖೆಗೆ ನೀಡಬೇಕು ಅಂತ ಮಾಹಿತಿಯನ್ನು ತಿಳಿಸಲಾಗಿರುತ್ತೆ. ಈ ಒಂದು ಅಧಿಕೃತವಾದಂಥ ಒಂದು ಮಾಹಿತಿಯನ್ನು ಉಪ ಪೊಲೀಸ್ ಆಯುಕ್ತರು, ಆಡಳಿತ ಪೊಲೀಸ್ ಆಯುಕ್ತರ ಪರವಾಗಿ ಬೆಂಗಳೂರು ನಗರ ಇವರಿಂದ ಅಧಿಕೃತವಾಗಿ ಪ್ರಕಟಣೆಯಾಗಿದ್ದು, ಯಾರಿಗೆ ಅಂತಂದರೆ ಉಪ ಪೊಲೀಸ್ ಆಯುಕ್ತರು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಕೇಂದ್ರ, ಆಗ್ನೇಯ, ಈಶಾನ್ಯ ಮತ್ತು ವೈಟ್ ಫೀಲ್ಡ್ ವಿಭಾಗ ಬೆಂಗಳೂರು ನಗರ ಅಂತಲೂ ಕೂಡ ತಿಳಿಸಲಾಗಿರುತ್ತೆ. ಸ್ನೇಹಿತರೆ, ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಬೆಂಗಳೂರಿನಲ್ಲಿಯೇ ಮಾತ್ರ CRDR 3064 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ 48,000 ವಿದ್ಯಾರ್ಥಿಗಳು ಎಕ್ಸಾಮ್ಸ್ ಬರೆಯಲಿಕ್ಕೆ ನಿಗದಿಯಾಗಿರುತ್ತೆ. ಇದರಲ್ಲಿ ಪ್ರಸ್ತುತ ನಾನು ತಿಳಿಸಿದಾಗೆ 28,580 ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಸೆಂಟರ್ಸ್ಗಳು ನಿಗದಿಯಾಗಿದ್ದರೆ ಇನ್ನು 19,880 ವಿದ್ಯಾರ್ಥಿಗಳಿಗೆ ಇನ್ನೂ ಪರೀಕ್ಷಾ ಕೇಂದ್ರಗಳು ಕೂಡ ನಿಗದಿಯಾಗಿರೋದಿಲ್ಲ. ಹಾಗಾಗಿ ಯಾವುದೆಲ್ಲ ಪೊಲೀಸ್ ಆಕಾಂಕ್ಷಿತ ಅಭ್ಯರ್ಥಿಗಳು ನೀವು ಈ ಒಂದು 3,064 NKK ಅಂತಂದರೆ ನಾನ್ ಕಲ್ಯಾಣ ಕರ್ನಾಟಕ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದಂಥ ಅಭ್ಯರ್ಥಿಗಳಿಗೆ ಆದಷ್ಟು ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಮತ್ತು ಈ ಒಂದು CRDR ಮತ್ತು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಪ್ರಿಪರೇಷನ್ಗೋಸ್ಕರ ಹಿಂದೆ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಈ ಒಂದು ಮಾಹಿತಿಯನ್ನು ಲೈಕ್ ಮಾಡಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ.